ಇವತ್ತು ಸಂಡೇ ಡ್ಯೂಟಿ ರಜಾ ಮಾಡಿ, ಯಾಕಂದರೆ ವಾರ ಪೂರ್ತಿ ಕಂಟಿನ್ಯೂಸ್ ಆಗಿ ಗಾಡಿ ಓಡಿರೋ ಕಾರಣ ನಮ್ಮ ಡಾರ್ಲಿಂಗ್ನು ಇವತ್ತು ಸ್ವಲ್ಪ ರೆಸ್ಟ್ ಕೊಡೋಣ ಅಂದ್ಕೊಂಡೆ. ಮನೆ ಹತ್ರ ಬೇರೆ ಪಾರ್ಕಿಂಗ್ ಫುಲ್ ಆಗಿತ್ತು, ಅದಕ್ಕೆ ಇಲ್ಲಿ ಸ್ಕೂಲ್ ಹತ್ರ ಆಗಿದ್ದೆ. ಇವಾಗ ಗಾಡಿಗಳೆಲ್ಲ ಎತ್ಬಿಟ್ಟವ್ರೆ, ಅದಕ್ಕೆ ಮನೆ ಹತ್ರ ತಗೊಂಡೋಗಿ ಸ್ವಲ್ಪ ನನ್ನ ರಥನೂ ಕ್ಲೀನ್ ಮಾಡೋಣ ಅಂತ ಮನೆ ಹತ್ರ ಎತ್ಕೊಂಡು ಹೋಗ್ತಾ ಇದ್ದೀನಿ. ಸಂಡೇ ಆದರೂ ಸ್ವಲ್ಪ ರೆಸ್ಟ್ ಕೊಡೋಣ ಗಾಡಿಗೆ, ನಮಗೂ ಬಾಡಿಗೆ ಸ್ವಲ್ಪ ರೆಸ್ಟ್ ಬೇಕು, ಅದಕ್ಕೆ ಗಾಡಿಗೂ ರೆಸ್ಟ್ ಕೊಟ್ಟು ಇನ್ನು ನಾಳೆ ಡ್ಯೂಟಿ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಮನೆ ಹತ್ರ ಹಾಕ್ಕೊಂಡು. ಯಾವಾಗೂ ಇಲ್ಲೇ ನಿಲ್ಸೋದು ಮನೆ ಹತ್ರ, ಆದರೆ ಜಾಗ ಇರಲಿಲ್ಲ, ವೈರ್ ಬೇರೆ ಕಿತ್ತೋಗಿತ್ತು, ಲೈಟ್ ಬೇರೆ ಹಾಳಾಗಿತ್ತು. ಅದಕ್ಕೆ ಮತ್ತೆ ಕಲೆಕ್ಷನ್ ಕೊಟ್ಟು ರೆಡಿ ಮಾಡಿಬಿಟ್ಟು ಮತ್ತೆ ಗಾಡಿ ಕ್ಲೀನ್ ಮಾಡ್ಕೋಬೇಕು. ಹೋಗಿ ನೀರು ಎತ್ಕೊಬಂದು ಗಾಡಿನ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಯಾಕಂದರೆ ವಾರಕ್ಕೊಂದು ಡೈಲಿ ಕ್ಲೀನ್ ಮಾಡ್ತೀನಿ, ಆದರೆ ಸಂಡೇ ಹೆಂಗೂ ಇದ್ರೂ ರೆಸ್ಟ್ ಇರುತ್ತಲ್ಲ, ಫುಲ್ ಕ್ಲೀನಾಗಿ ಕ್ಲೀನ್ ಮಾಡಿಬಿಟ್ಟು. ಯಾಕಂದರೆ ಎಷ್ಟು ಕ್ಲೀನ್ ಮಾಡಿದ್ರು ನಮ್ಮ ಗಾಡಿಗಳು ಗಲೀಜು ಕಾಣ್ತವೆ. ಯಾಕೆ ಅಂದರೆ ಕೈ ಕೆಸರಾದರೆ ಬಾಯಿ ಮೊಸರು ಅಂತಾರೆ, ಹಂಗೆ ನಮ್ಮ ಗಾಡಿ ಗಲೀಜಾಗಿದ್ರೆ ನಮ್ಮ ಹೊಟ್ಟೆಪಾಡು ತುಂಬುತ್ತೆ. ಹಂಗಂತ ನಾವು ಗಾಡಿ ಗಲೀಜು ಬಿಡೋಕ್ಕಾಗಲ್ಲ, ಯಾಕೆಂದರೆ ನಮಗೆ ಹೊಟ್ಟೆ ಅನ್ನ ಹಾಕೋ ದೇವರು. ನಾವೆಷ್ಟು ಕ್ಲೀನಾಗಿ ಇರ್ತೀವಿ ಅದನ್ನು ಅಷ್ಟು ಕ್ಲೀನಾಗಿ ಇರಬೇಕು. ಗಾಡಿ ಎಲ್ಲ ಕ್ಲೀನ್ ಆಯಿತು. ಇನ್ನು ಮನೇಲಿ ಚಿಕನ್ ಎತ್ಕೊಬಂದರು. ಹೋಗ್ಬಿಟ್ಟು ಚಿಕನ್ ಎತ್ಕೊಬರೋಕ್ಕೆ ಅಂಗಡಿಗೆ ಹೋದ್ವಿ. ನಾವು ತಿನ್ನೋದು ಮೊಟ್ಟೆ ಕೋಳಿ, ಯಾಕಂದರೆ ಬೈಲರು ತುಂಬ ಹೀಟು, ಟೇಸ್ಟ್ ಇರಲ್ಲ. ಹಂಗಾಗಿ ಎತ್ಕೊಂಡು ನಾವು ಹೊರಟ್ವಿ ಇನ್ನು ಮನೆ ಕಡೆ. ಇನ್ನು ಸಂಡೇ ಸ್ಪೆಷಲ್ ಯಾರೆಲ್ಲ ಏನೇನು ಮಾಡಿದ್ದೀರಾ ಮನೆಯಲ್ಲಿ ಕಮೆಂಟ್ ಹಾಕಿ, ಹಂಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.